ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಮಹನೀಯರೇ, ಆಗಮಿಸಿರುವ ನನ್ನೆಲ್ಲ ಕ್ರೀಡಾ ಪ್ರೇಮಿಗಳೇ, ಕ್ರೀಡಾಪಟುಗಳೇ, ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ರಾಜೇಶ್ ಬ್ರಹ್ಮ ಅವರು ಕಳೆದ 7 ವರ್ಷಗಳಿಂದ ಈ ಒಂದು ರಾಜ್ ಕಪ್ ಟೂರ್ನಮೆಂಟ್ನ ನಡೆಸ್ಕೊಂಡು ಬಂದಿದ್ದಾರೆ. ಅದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿದ್ದಂಥ ಕ್ರೀಡೆಯನ್ನು, ರಾಜ್ ಕಪ್ಪನ್ನು ಇವರು ಬೇರೆ ಹೊರದೇಶಗಳಲ್ಲಿ ತೊಗೊಂಡೋದಂಥ ಕೀರ್ತಿ ರಾಜೇಶ್ ಬ್ರಹ್ಮ ಅವ್ರಿಗೆ ಸಲ್ಲುತ್ತೆ. ಅದರಲ್ಲಿ ನಾನು 3 ಬಾರಿ ಅವ್ರ ಜೊತೆ ಹೊರದೇಶದಲ್ಲಿ ಈ ಒಂದು ಕ್ರೀಡೆಗೆ ನಾನು ಫೈನಲ್ ಆಡೋವಂಥ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದೆ, ಸದಾ ಇದ್ದೆ, ಈಗಲೂ ಇರ್ತೀನಿ, ಮುಂದೆನೂ ಇರ್ತೀನಿ. ಮತ್ತು ಈ ಒಂದು ರಾಜ್ಕುಮಾರ್ ಅವರ ಮೇಲಿರುವಂಥ ಅಭಿಮಾನ ಇವತ್ತು ನಿಜವಾಗಿ ಅವರ ಸಂದೇಶಗಳನ್ನು ಎಲ್ಲ ಹೊರದೇಶಗಳಲ್ಲಿ ಸಾರುವಂಥ ಕೆಲಸ ಮಾಡ್ತಾಯಿದ್ದೀರಲ್ಲ, ಇದಕ್ಕೆ ನಾನು ವಿಶೇಷವಾಗಿ ಚಿತ್ರೋದ್ಯಮದ ಪರವಾಗಿ ತಮ್ಮನ್ನು ಅಭಿನಂದಿಸ್ತೀನಿ. ನಿಮ್ಮ ಆಸಕ್ತಿ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಗೊಂಡೋಗೋಂಥ ಕೆಲಸವನ್ನು ಮಾಡಿ ಭಾಳಷ್ಟು ಜನ ನಿಮ್ಮ ಕೈ ಹಿಡಿದಿದ್ದಾರೆ, ಈಗಲೂ ಇರ್ತಾರೆ, ಮುಂದೆನೂ ಇರ್ತಾರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಒಂದೆರಡು ಮಾತು. ಸೊ ರಾಜೇಶ್ ಸರ್ ಹೇಳ್ತಾ ಇರ್ತಾರೆ, ಮಂಜುನಾಥ್ ಸರ್ ಅವರು ಒಂಥರ ಬೆನ್ನೆಲುಬು ಅಂತ. KV ಚಂದ್ರಶೇಖರ್ ಸರ್ ಅವರು ಕಾರ್ಯಕ್ರಮದ ಕುರಿತಾಗಿ ಮೇಲೆ ಉಮೇಶ್ ಸರ್, ನೀವು ನಿಮ್ಮ 2 ಮಾತು, ನಿಮ್ಮನ್ನ ಮಾತಾಡಿಸ್ದಲೇ ಇದೆ. ಓಕೆ, 5 ನಿಮಿಷ ಜಾಸ್ತಿ ಮಾತಾಡೋ ಬೇಡಣ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ರಾಜೇಶ್ ಬ್ರಹ್ಮ ಅವರವರ ಈ ಒಂದು 7ನೇ ವರ್ಷದ ರಾಜ್ ಕಪ್ ಕ್ರಿಕೆಟ್ ವಿಚಾರದಲ್ಲಿ ನಾನು ಅವ್ರನ್ನ ವಿಶೇಷವಾಗಿ ಅಭಿನಂದಿಸಬೇಕಾಗಿತ್ತು. ಆಲ್ರೆಡಿ ಎಲ್ಲ ನಮ್ಮ ಹಿರಿಯರು ಅಭಿನಂದಿಸಿದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಎಲ್ಲ ನಮ್ಮ ಕಲಾವಿದರುಗಳು ಏನಪ್ಪ ಅಂದರೆ, ರಾಜ್ ಕಪ್ ಮಾಡೋ ಸಂದರ್ಭದಲ್ಲಿ ಓಪನಿಂಗಲ್ಲಿ ನಾನು ಅವ್ರನ್ನ ಒಂದು ಮಾತು ಕೇಳಿದ್ದೆ, ಇದನ್ನು ಮಾಡೋ ಉದ್ದೇಶ ಏನು ನಿಮ್ಮದು ಅಂತ. ರಾಜ್ ಕಪ್ ಅಂತ ಮಾಡೋ ಉದ್ದೇಶ, ಅಣ್ಣ ಅವರು ಚಿತ್ರರಂಗದಲ್ಲಿ ಯಾವ ರೀತಿ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಒಂದೇ ದೋಣಿನಲ್ಲಿ ಸಾಕ್ತಾ ಇರ್ತಕ್ಕಂಥವ್ರು ನಾವು ಅನ್ನೋದನ್ನು, ಯಾವ ರೀತಿ ನಮ್ಗಳ ಹತ್ರ ಅವ್ರು ನಡೆದು ಬಂದು ಹಾದಿ ಇತ್ತಲ್ಲ, ಅದನ್ನು ನಾವು ಈಗ ಕ್ರಿಕೆಟ್ ಆಡಿಸೋದ್ರ ಮೂಲಕ ಎಲ್ಲ ಕಲಾವಿದರನ್ನು ಒಂದೇ ದೋಣಿನಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅದು ಇವತ್ತು ಇಷ್ಟಕ್ಕಷ್ಟೇ ಸೀಮಿತವಾಗಿದೆ ಅಂದರು. ಈಗ ನಮ್ಮ ಗೋವಿಂದಣ್ಣ ಅವ್ರು ಹೇಳ್ದಂಗೆ ಈ ಒಂದು ಅಣ್ಣ ಅವರ ಒಂದು ವಿಚಾರವನ್ನು ಮತ್ತು ಪುನೀತ್ ರಾಜ್ಕುಮಾರ್ ಅವರ ವಿಚಾರಗಳನ್ನು ಪ್ರಪಂಚದಾದ್ಯಂತ ಅದನ್ನು ಮೊಳಗಿಸಿ ಕ್ರಿಕೆಟಿನ ಮೂಲಕ ಎಲ್ಲರನ್ನೂ ಒಂದು ರೀಚ್ ಆಗುವಂಥ ಒಂದು ಕೆಲಸಕ್ಕೆ ಏನು ಕೈ ಹಾಕ್ತಾ ಇದ್ದಾರೆ, ಅದು ನಿಜವಾಗ್ಲೂ ಅದ್ಭುತ, ಅವಿಸ್ಮರಣೀಯ, ಆದರಣೀಯ. ಇದೇ ಇಂಥ ಕೆಲಸಗಳು ರಾಜೇಶ್ ಬ್ರಹ್ಮ ಅವರವರ ಕಡೆಯಿಂದ ಇನ್ನೂ ಭಾಳಷ್ಟು ಆಗಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.